ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡುತ್ತಿರುವ ನಮ್ಮ ರುಚಿಕಟ್ಟೆ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಎಲ್ಲರ ಪ್ರಿಯವಾದ, ರುಚಿಕರವಾದ ಹಾಗೂ ಸುಲಭವಾಗಿ ತಯಾರಿಸಬಹುದಾದ ಕೇಸರಿಬಾತ್ ಅಥವಾ ಶೀರಾ ಹೇಗೆ ಮಾಡೋದಂತ ನೋಡೋಣ. ಈ ಕೇಸರಿಬಾತ್ ತಯಾರಿಸಲು ಬೇಕಾಗಿರುವ ಸಾಮಗ್ರಿಗಳು: 1 ಕಪ್ ರವೆ, 1 ಕಪ್ ಸಕ್ಕರೆ, 3/4 ಕಪ್ ತುಪ್ಪ, 10 ರಿಂದ 12 ಗೋಡಂಬಿ, 20 ರಿಂದ 25 ಒಣದ್ರಾಕ್ಷಿ, 2 ರಿಂದ 3 ಲವಂಗ, ಅರ್ಧ ಚಮಚ ಏಲಕ್ಕಿ ಪುಡಿ, ಸ್ವಲ್ಪ ಯೆಲ್ಲೋ ಫುಡ್ ಕಲರ್. ಈಗ ಮಾಡೋ ವಿಧಾನವನ್ನು ತಿಳಿಯೋಣ ಬನ್ನಿ. ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ. ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ತೆಗೆದುಕೊಂಡಿರೋ 3/4 ಕಪ್ ತುಪ್ಪದಲ್ಲಿ ಅರ್ಧ ತುಪ್ಪ ಹಾಕಿ ಬಿಸಿಯಾಗಲು ಬಿಡ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿಯಾಗಿದೆ. ಇವಾಗ ಇದಕ್ಕೆ ಗೋಡಂಬಿ ಹಾಕಿ ಸ್ವಲ್ಪ ಹುರಿದುಕೊಂಡು ಒಣದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ಎರಡನ್ನು ಚೆನ್ನಾಗಿ ಹುರಿದುಕೊಂಡು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಟುಕೊಳ್ಳಿ. ನಿಮಗೆ ಬೇಕಾದರೆ ಬಾದಾಮ್ ಮತ್ತು ಪಿಸ್ತಾ ಕೂಡ ಹಾಕೋಬಹುದು. ಈಗ ಅದೇ ಪಾತ್ರೆಯಲ್ಲಿ 1 ಕಪ್ ರವೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಜೊತೆಗೆ 2 ರಿಂದ 3 ಲವಂಗ ಹಾಕಿ 7 ರಿಂದ 8 ನಿಮಿಷ ಹುರಿದುಕೊಳ್ಬೇಕು. ಏನು ಗೊತ್ತಾ ಫ್ರೆಂಡ್ಸ್, ರವೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮತ್ತು ಘಮ ಬರುತ್ತೆ ಅಲ್ವಾ, ಅಲ್ಲಿವರೆಗೂ ಹುರಿಯಿರಿ. ನಂತರ ಅದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಬಿಡಿ. ರವೆ ತೆಗೆದುಕೊಂಡಿರ್ತೇವಲ್ವಾ, ಅದೇ ಕಪ್ನಿಂದ 2 ಕಪ್ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಕುದಿಯಲು ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್, ಈಗ ಬಬಲ್ಸ್ ಬರ್ತಾ ಇದೆ ನೋಡಿ. ಇವಾಗ ನೀರು ಕುದಿತಾ ಇದೆ ಅಲ್ವಾ, ಇವಾಗ ಗ್ಯಾಸನ್ನು ನಾನು ಸ್ಲೋ ಮಾಡ್ತಾ ಇದ್ದೀನಿ. ಅದಕ್ಕೆ ಹುರಿದಿಟ್ಕೊಂಡಿದ್ದೇನಲ್ವಾ, ಆ ರವೆಯನ್ನು ಸೇರಿಸ್ತಾ ಇದ್ದೀನಿ. ಇದು ಗಂಟು ಹಿಡಿಯದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರವೆ ಚೆನ್ನಾಗಿ ಅರಳುತ್ತೆ. ಎಷ್ಟು ಚೆನ್ನಾಗಿ ರವೆ ಅರಳುತ್ತೋ ಅಷ್ಟು ಚೆನ್ನಾಗಿ ಕೇಸರಿಬಾತ್ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಇವಾಗ ಆಗಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನ ಕರಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ ಮತ್ತು ಸಕ್ಕರೆ ಎರಡೂ ಸಮ ಪ್ರಮಾಣದಲ್ಲಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ನಿಮಗೆ ಸ್ವೀಟ್ ಕಡಿಮೆ ಬೇಕಾದರೆ ಸಕ್ಕರೆನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಜಾಸ್ತಿ ಬೇಕಂತ ಅನಿಸಿದರೆ ಸಕ್ಕರೆನ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಸಕ್ಕರೆ ಎಲ್ಲ ಕರಗಿದೆ. ಅದಕ್ಕೆ ಈಗ ಉಳಿದಿರೋ ತುಪ್ಪ ಇದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಇವಾಗ ಇದಕ್ಕೆ ನಾನು ಯೆಲ್ಲೋ ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಫುಡ್ ಕಲರ್ ನಿಮಗೆ ಬೇಕಾದರೆ ಹಾಕೋಬಹುದು, ಹಾಕದೇ ಇದ್ದರೆ ತುಂಬ ಒಳ್ಳೆಯದು. ಈ ತುಪ್ಪ ಹಾಕ್ತಿರಲ್ವಾ, ಅದು ಹೀರ್ಕೊಂಡು ಸೈಡಿಗೆಲ್ಲ ತುಪ್ಪ ಬಿಡಬೇಕು. ಅಲ್ಲಿವರೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ನಾವು ಹುರಿದಿಟ್ಕೊಂಡಿದ್ದೇವಲ್ವಾ ಗೋಡಂಬಿ ದ್ರಾಕ್ಷಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಈ ಥರ ಮಿಕ್ಸ್ ಮಾಡಿ 2 ರಿಂದ 3 ನಿಮಿಷ ಮುಚ್ಚಿಟ್ಟು ಬೇಯಲು ಬಿಡ್ತಾ ಇದ್ದೀನಿ. ಇವಾಗಿದು ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಒಂದು ಬೌಲ್ನ ತಗೊಳ್ತಾ ಇದ್ದೀನಿ. ಅದರೊಳಗೆ 2 ರಿಂದ 3 ಗೋಡಂಬಿ ಒಣದ್ರಾಕ್ಷಿ ಈ ಥರ ಹಾಕಿದ್ದೀನಿ. ಗೋಡಂಬಿ ಉಲ್ಟಾ ಇಟ್ಕೋಬೇಕು. ಇದು ನಾನು ಗಾರ್ನಿಷಿಂಗ್ಗೋಸ್ಕರ ಅಷ್ಟೇ ಮಾಡ್ಕೋತಾ ಇರೋದು. ಇವಾಗ ಇದರಲ್ಲಿ ಶೀರಾ ತುಂಬಿ ಸ್ವಲ್ಪ ಪ್ರೆಸ್ ಮಾಡ್ಕೋತೀನಿ. ಯಾರಾದರೂ ಗೆಸ್ಟ್ ಬರ್ತಾರಲ್ವ ಮನೆಗೆ, ಆವಾಗ ಡೆಕೋರೇಟ್ ಈ ಥರ ಮಾಡ್ಕೋಬಹುದು. ಇದು ಚೆನ್ನಾಗಿ ಕಾಣಿಸುತ್ತೆ. ಇಲ್ದಿದ್ರೆ ನೀವು ಮನೆಯಲ್ಲಿ ಬಿಸಿ ಬಿಸಿಯಾಗಿ ಹಾಗೇ ಸೇವಿಸ್ಬೋದು. ಇದ್ರ ಮೇಲೆ ಒಂದು ಪ್ಲೇಟ್ನ ಇಟ್ಟು ನಾನು ನಿಧಾನವಾಗಿ ಉಲ್ಟಾ ಮಾಡಿಕೊಂಡು ಬೌಲ್ನ ಈ ರೀತಿ ತೆಗಿತೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ.
ಈಗ ಬಿಸಿ ಬಿಸಿ ಕೇಸರಿ ಬಾತ್ ಅಥವಾ ಶಿರಾ ಸವಿಯಲು ರೆಡಿ. ನೀವು ಈ ಥರ ಮನೆಯಲ್ಲೇ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸುಲಭವಾಗಿ ಮಾಡಬಹುದಾದ ಈ ರುಚಿಕರವಾದ ಕೇಸರಿ ಬಾತ್ ಅಥವಾ ಶಿರಾ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಲು ಮರೆಯಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.